ಇನ್ನು ವಿಧಾನ ಪರಿಷತ್ನಲ್ಲಿ ದ್ವೇಷ ಭಾಷಣ ತಡೆ ವಿಧೇಯಕ ಪಾಸ್ಗೆ ಸರ್ಕಾರ ಯತ್ನಿಸ್ತಾ ಇದೆ. ಪರಿಷತ್ನಲ್ಲಿ ವಿಧೇಯಕ ಸೋಲಿಸೋದಕ್ಕೆ ಮೈತ್ರಿ ಪಕ್ಷಗಳು ಕೂಡ ಭಾರಿ ರಣತಂತ್ರವನ್ನ ಹೆಣೆದಿವೆ. ವಿಧಾನ ಪರಿಷತ್ ಸದಸ್ಯರ ಕಡ್ಡಾಯ ಹಾಜರಾತಿಗೆ ಮೌಖಿಕ ಸೂಚನೆ ನೀಡಲಾಗಿದೆ. ದ್ವೇಷ ಭಾಷಣ ವಿಧೇಯಕ ವಿರೋಧಿಸೋದಕ್ಕೆ ಮೈತ್ರಿ ಬಿಜೆಪಿ ಮತ್ತು ಜೆಡಿಎಸ್ ನಿರ್ಧಾರ ಮಾಡಿವೆ. ಬಿಜೆಪಿ ಮತ್ತು ಜೆಡಿಎಸ್ ಪರಿಷತ್ ಸದಸ್ಯರಿಗೆ ಕಡ್ಡಾಯ ಹಾಜರಿಗೆ ಸೂಚಿಸಲಾಗಿದೆ. ದ್ವೇಷ ಭಾಷಣ ತಡೆ ವಿಧೇಯಕ ಮಂಡನೆಯ ಸಂದರ್ಭದಲ್ಲಿ ಕಡ್ಡಾಯವಾಗಿ ಎಲ್ಲರೂ ಕೂಡ ಹಾಜರಿರಬೇಕು ಅಂತ ಮೌಖಿಕವಾಗಿ ಸೂಚಿಸಲಾಗಿದೆ. ಮತಕ್ಕೆ ಹಾಕುವ ಸಂದರ್ಭ ಬಂದರೆ ಅದನ್ನು ಸೋಲಿಸಬೇಕು. ಇದಕ್ಕೆ ಈಗ ಬಿಜೆಪಿ ಜೆಡಿಎಸ್ ನಿರ್ಧಾರ ಮಾಡಿವೆ. ಪರಿಷತ್ನಲ್ಲಿ ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕ ಸೋಲಿಸೋದಿಕ್ಕೆ ಪ್ರತಿಪಕ್ಷದಿಂದ ನಿರ್ಧಾರ ಆಗಿದೆ. ಮತ್ತೊಂದು ಕಡೆ ವಿಧೇಯಕವನ್ನು ಪಾಸ್ ಮಾಡಿಸಿಕೊಳ್ಳಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಿರುವ ಸರ್ಕಾರ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದೆ. ಈ ಕುರಿತಾಗಿ ಡೀಟೇಲ್ಸ್ ಅನ್ನ ಪಡೆದುಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಆನಂದ, ಇವತ್ತು ಸದನದಲ್ಲಿ ದ್ವೇಷ ಭಾಷಣ ತಡೆ ವಿಧೇಯಕವನ್ನ ವಿಧಾನಸಭೆಯಲ್ಲಿ ಅಂಗೀಕಾರ ಮಾಡಲಾಯಿತು, ಅದು ಕೂಡ ಧ್ವನಿ ಮತದ ಮೂಲಕ. ಪರಿಷತ್ನಲ್ಲೂ ಕೂಡ ಆ ಪ್ರಯತ್ನಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಸೊ ಏನೀಗ ತಂತ್ರ ಪ್ರತಿತಂತ್ರ? ರಾಜ್ಯ ಸರ್ಕಾರ ಜಾರಿಗೊಳ್ಳಲಿಕ್ಕೆ ಹೊರಟಿರತಕ್ಕಂಥ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ತಿದ್ದುಪಡಿ ವಿಧೇಯಕ, ಈ ವಿಧೇಯಕವನ್ನು ವಿಧಾನಸಭೆಯಲ್ಲಿ ಅಂಗೀಕಾರವನ್ನು ಮಾಡಲಾಗಿದೆ. ನಿರೀಕ್ಷೆಯಂತೆ ಈ ವಿಧೇಯಕ ಸ್ವಲ್ಪ ತಡವಾಗಿ ವಿಧಾನಸಭೆಯಲ್ಲಿ ಮಂಡನೆ ಆಗಿತ್ತು. ಮಂಡನೆ ಆದ ಬಳಿಕ ಸುದೀರ್ಘ 3 ದಿನಗಳ ಬಳಿಕ ಚರ್ಚೆ ಕೈಗೆತ್ತಿಕೊಳ್ತೇವೆ ಅಂತಕ್ಕಂಥ ನಿರ್ಧಾರ ಮಾಡಿದರೂ ಕೂಡ ಅಂತಿಮವಾಗಿ ಈ ವಿಧೇಯಕದ ಬಗ್ಗೆ ಚರ್ಚೆಗೆ ಅವಕಾಶ ಸಿಕ್ಕಿರಲಿಲ್ಲ. ಅದಕ್ಕೆ ಒಂದು ಪ್ಲಾಟ್ಫಾರ್ಮ್ ಕೂಡ ಸಿದ್ಧ ಆಗಿರಲಿಲ್ಲ. ಇವತ್ತು ಹಲವು ವಿಧೇಯಕಗಳ ಅಂಗೀಕಾರದ ಬಳಿಕ ಅಂತಿಮವಾಗಿ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಈ ಏನು ವಿಧೇಯಕ ಇದೆ, ವಿಧೇಯಕವನ್ನು ಮಂಡನೆ ಮಾಡಲಾಯಿತು. ಮಂಡನೆ ಮಾಡಿದಾಗ ಸಹಜವಾಗಿ ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಮತ್ತು ಜೆಡಿಎಸ್ ಈ ಒಂದು ವಿಧೇಯಕಕ್ಕೆ ತೀವ್ರವಾಗಿರ್ತಕ್ಕಂಥ ವಿರೋಧವನ್ನು ವ್ಯಕ್ತಪಡಿಸಿತು. ಈ ಸಂದರ್ಭದಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳ ಮಧ್ಯೆ ಮಾತಿನ ಚಕಮಕಿ ಕೂಡ ನಡೀತು. ಅಂತಿಮವಾಗಿ ಮಾತಿನ ಸಮರಗಳು ಜೋರಾದ ಸಂದರ್ಭದಲ್ಲಿ ಸಚಿವರಾಗಿರುವಂಥ ಬೈರತಿ ಸುರೇಶ್ ಅವರು ವ್ಯಕ್ತಪಡಿಸಿರ್ತಕ್ಕಂಥ ಅಭಿಪ್ರಾಯ ಸದನದಲ್ಲಿ ಒಂದು ರೀತಿ ಕೋಲಾಹಲದ ವಾತಾವರಣಕ್ಕೆ ಕಾರಣ ಆಯಿತು. ಕರಾವಳಿಗೆ ಬೆಂಕಿ ಹಚ್ಚಿದ್ದೀರಿ, ಇಲ್ಲೂ ಕೂಡ ಬೆಂಕಿ ಹಚ್ಚುವ ಪ್ರಯತ್ನ ಮಾಡ್ತಿದ್ದೀರಿ ಅಂತಕ್ಕಂಥ ಮಾತನ್ನು ಹೇಳಿದಂಥ ಸಚಿವ ಬೈರತಿ ಸುರೇಶ್ ಅವರ ಹೇಳಿಕೆಯನ್ನು ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ, ಅದರಲ್ಲೂ ಮುಖ್ಯವಾಗಿ ಕರಾವಳಿ ಭಾಗದ ಶಾಸಕರುಗಳು ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿ ಹೋರಾಟಕ್ಕೆ ಮುಂದಾದರೂ ಅಂತಿಮವಾಗಿ ಸದನದ ಬಾವಿಗಿಳಿದು ತಮ್ಮ ವಿರೋಧವನ್ನು ವ್ಯಕ್ತಪಡಿಸಲಿಕ್ಕೆ ಮುಂದಾದಾಗ ಅದಕ್ಕೆ ಧ್ವನಿಗೂಡಿಸಿದಂಥ ಎಲ್ಲ ಬೆಂಬಲ ವ್ಯಕ್ತಪಡಿಸಿದಂಥ ಮತ್ತು ಜೆಡಿಎಸ್ ಸದಸ್ಯರುಗಳು ಕೂಡ ವಿಧೇಯಕದಲ್ಲಿ ಚರ್ಚೆ ಇಲ್ಲದೆ ಇದನ್ನು ಅಂಗೀಕಾರ ಮಾಡುವಂಥ ಪ್ರಯತ್ನಗಳಾಗ್ತಾ ಇದೆ ಮತ್ತು ಸಚಿವರಾಗಿರ್ತಕ್ಕಂಥ ಬೈರತಿ ಸುರೇಶ್ ಅವರು ಕ್ಷಮೆ ಕೇಳಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ರು. ಈ ಹಂತದಲ್ಲಿ ಒಂದು ರೀತಿ ಗೊಂದಲದ ವಾತಾವರಣ ನಿರ್ಮಾಣ ಆದಾಗ ಮಧ್ಯಪ್ರವೇಶ ಮಾಡಿದ ಸ್ಪೀಕರ್ UT ಖಾದರ್ ಅವರು ಈ ಒಂದು ವಿಧೇಯಕವನ್ನು ಅಂಗೀಕಾರ ಮಾಡ್ತಕ್ಕಂಥ ಪ್ರಪೋಸಲ್ಗಳನ್ನು ಮೂವ್ ಮಾಡಿದರು. ಅಂತಿಮವಾಗಿ ಡಾಕ್ಟರ್ G ಪರಮೇಶ್ವರ್ ಪ್ರಪೋಸಲ್ನ ಮೂವ್ ಮಾಡಿದ ನಂತರದಲ್ಲಿ ಈ ವಿಧೇಯಕ ಚರ್ಚೆ ಇಲ್ಲದೆ, ಅಂದರೆ ಚರ್ಚೆ ಪೂರ್ಣ ಪ್ರಮಾಣದ ಚರ್ಚೆ ಇಲ್ಲದೆ ಅಂತಿಮವಾಗಿ ಇದು ಅಂಗೀಕಾರಗೊಳ್ತು. ಈ ಒಂದು ನಡೆಗೆ ತೀವ್ರವಾಗಿರ್ತಕ್ಕಂಥ ವಿರೋಧವನ್ನು ವಿರೋಧ ಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರುಗಳು ಮಾಡಿದ್ದಾರೆ. ಸದನದ ಒಳಗೆ ಮತ್ತು ಹೊರಗೆ ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ಎಚ್ಚರಿಕೆ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಧಾರ್ಮಿಕ ಟಚ್ ಇರ್ತಕ್ಕಂಥ ವಿರೋಧಿ ಪಕ್ಷಗಳನ್ನು ಮಟ್ಟ ಹಾಕ್ತಕ್ಕಂಥ ದುರುದ್ದೇಶ ಇಟ್ಟುಕೊಂಡು ಈ ಒಂದು ವಿಧೇಯಕವನ್ನು ತರಲಾಗಿದೆ ಅಂತಕ್ಕಂಥದ್ದು ಅವರ ಆರೋಪ. ಹಾಗಾಗಿ ಈ ವಿರೋಧವನ್ನು ವಿರೋಧಿಸ್ತಿರ್ತಕ್ಕಂಥ ಬಿಜೆಪಿ ಮತ್ತು ಜೆಡಿಎಸ್ ಈಗ ಇನ್ನು ಕೆಲವೇ ಹೊತ್ತಲ್ಲಿ ಆರಂಭಗೊಳ್ತಾ ಇರತಕ್ಕಂಥ ಅಧಿವೇಶನದಲ್ಲಿ ಮತ್ತೆ ಅದು ಕಲಾಪದಲ್ಲಿ ಇದನ್ನು ವಿರೋಧ ಮಾಡಲಿಕ್ಕೆ ನಿರ್ಧಾರ ಮಾಡಿದರೆ ಅಂತಿಮವಾಗಿ ಈಗ ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕ ಭಾಗ ಚರ್ಚೆಗೆ ಸಂಬಂಧಪಟ್ಟ ಹಾಗೆ ನಡೆದ ಚರ್ಚೆಗೆ ಉತ್ತರವನ್ನು ಕೊಡಬೇಕು. ಆ ಚರ್ಚೆ ಸಂದರ್ಭದಲ್ಲಿ ವಿರೋಧವನ್ನು ಪ್ರತಿಭಟನೆ ವ್ಯಕ್ತಪಡಿಸಲಿಕ್ಕೆ ಬಿಜೆಪಿ ಸದಸ್ಯರುಗಳು ಮುಂದಾಗಿದ್ದಾರೆ. ಹಾಗಾಗಿ ಸದನ ಒಂದು ರೀತಿ ಈಗ ಆರಂಭಗೊಂಡ ನಂತರದಲ್ಲಿ ಕೋಲಾಹಲದ ವಾತಾವರಣಕ್ಕೆ ಸಾಕ್ಷಿ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಇದರ ಬೆನ್ನಲ್ಲೇ ಈಗ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಬಿಲ್ ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ ಈ ಬಿಲ್ಲನ್ನು ಸೋಲಿಸಬೇಕು ಅಂತಕ್ಕಂಥ ಪ್ರಯತ್ನವನ್ನು ಬಿಜೆಪಿ ಮತ್ತು ಜೆಡಿಎಸ್ ಮಾಡ್ತಾ ಇದೆ. ಅಲ್ಲಿ 37 ಸದಸ್ಯರ ಬೆಂಬಲ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅಂತಿಮವಾಗಿ ಈ ಬಿಲ್ಲನ್ನು ಸೋಲಿಸಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿರ್ತಕ್ಕಂಥ ಬಿಜೆಪಿ ಕಡ್ಡಾಯ ಹಾಜರಾತಿಗೆ ತಮ್ಮ ಎಲ್ಲ ಸದಸ್ಯರಿಗೆ ಮೌಖಿಕವಾಗಿರ್ತಕ್ಕ ಸೂಚನೆ ಕೊಟ್ಟಿದ್ದೆ. ಆದರೆ ಭಾಳ ಇಲ್ಲಿ ಆಶ್ಚರ್ಯ ಅಂತಂದರೆ ಯಾವುದೇ ರೀತಿಯಾಗಿರುವಂಥ ಸೂಚನೆ ಕೊಟ್ಟರೂ ಕೂಡ MTV ನಾಗರಾಜ್ ಅವರು ಸದನಕ್ಕೆ ಬರ್ತಾ ಇಲ್ಲ. ಹಾಗೆ ಜೆಡಿಎಸ್ನಲ್ಲೂ ಕೂಡ ಓರ್ವ ಸದಸ್ಯರು ಬರ್ತಾ ಇಲ್ಲದಿರುವಂಥ ಬರದೇ ಇರುವಂಥ ಕಾರಣಕ್ಕಾಗಿ
ಸದಸ್ಯ ಬಲವನ್ನು ಹೆಚ್ಚಿಸಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ಸು ಈ ಬಿಲ್ಲನ್ನು ಅಲ್ಲಿ ಕೂಡ ಅಂಗೀಕಾರ ಮಾಡಿಕೊಳ್ಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಅಂತಿಮವಾಗಿ ಎರಡೂ ಸದನಗಳಲ್ಲಿ ಈ ಒಂದು ಬಿಲ್ಲನ್ನು ಅಂಗೀಕಾರ ಮಾಡಿಕೊಳ್ಳೋದ್ರ ಮೂಲಕ ತಮ್ಮ ನಿಗದಿತವಾಗಿರ್ತಕ್ಕಂಥ ಉದ್ದೇಶವನ್ನು ಈಡೇರಿಸಿಕೊಳ್ಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಸರ್ಕಾರ ಮುಂದಾಗಿದೆ. ಅಂತಿಮವಾಗಿ ಈ ಒಂದು ಪ್ರಯತ್ನ ನಿಜವಾಗ್ಲೂ ಕೂಡ ವಿಧಾನಮಂಡಲದ ಎರಡೂ ಸದನಗಳಲ್ಲಿ ಒಂದು ಕೋಲಾಹಲಕ್ಕೆ ಕಾರಣವಾಗ್ತಾ ಇದೆ. ಯಾಕೆಂತಂದ್ರೆ ಒಂದು ಕಡೆ ವಿಧಾನಸಭೆಯಲ್ಲಿ ಹೋರಾಟ ಮುಂದುವರಿಸುವ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ, ಇನ್ನೊಂದು ಕಡೆ ವಿಧಾನ ಪರಿಷತ್ನಲ್ಲಿ ಬಿಲ್ಲನ್ನು ಸೋಲಿಸತಕ್ಕಂಥ ಪ್ರಯತ್ನವನ್ನು ಬಿಜೆಪಿ ಮಾಡ್ತಾ ಇದೆ. ಹಾಗಾಗಿ ಸಹಜವಾಗಿ ಎರಡೂ ಸದನಗಳಲ್ಲಿ ಗೊಂದಲದ ವಾತಾವರಣ ಮುಂದುವರೆದಿದೆ. ಥ್ಯಾಂಕ್ ಯು ಆನಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.